ಕೊಚ್ಚಿ ಹೋಗಿದ್ದಾರೆ ಯುವಕರು. ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿರುವಂತದ್ದು ಯುವಕರು. ಚಿಕ್ಕಮಗಳೂರಿನ ಭದ್ರಾ ನದಿಯಲ್ಲಿ ಒಂದು ಘಟನೆ ನಡೆದಿದೆ. ಯೋಗೇಶ್, ಅಭಿಷೇಕ್ ಇಬ್ರು ಕೂಡ ನಾಪತ್ತೆಯಾಗಿದ್ದಾರೆ. ಈಗ ಕೊಡಗು ಮೂಲದ ಯೋಗೇಶ್ ಹಾಗೆ ಅಭಿಷೇಕ್ ತೋಟದ ಕೆಲಸಕ್ಕಾಗಿ ಈ ಯುವಕರು ಬಂದಿದ್ರು. ಆದ್ರೆ ಈಗ ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ದಳ ಹಾಗೆ ಈಜು ತಜ್ಞರಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಮೃತದೇಹಕ್ಕೋಸ್ಕರ. ಭದ್ರಾ ನದಿಯಲ್ಲಿ ಈ ಇಬ್ಬರು ಯುವಕರು ಕೂಡ ಕೊಚ್ಚಿ ಹೋಗಿರುವಂತದ್ದು. ಸದ್ಯಕ್ಕೆ ಮಾಹಿತಿಯ ಪ್ರಕಾರ ತೋಟಕ್ಕೆ ಕೆಲಸಕ್ಕೆ ಬಂದಿದ್ರು ಇವರಿಬ್ರು ಅಂತ. ಮೂಲತಃ ಯೋಗೇಶ್ ಹಾಗೆ ಅಭಿಷೇಕ್ ಇಬ್ರು ಕೂಡ ಕೊಡಗಿನವರು ಅಂತ ತಿಳಿದು ಬರ್ತಾ ಇದೆ. ಸಂಬಂಧಿಕರ ಕಣ್ಣ ಎದುರೇ ಇಬ್ಬರು ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ನೀರಿನ ರಭಸಕ್ಕೆ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ. ಸದ್ಯಕ್ಕೆ ಮೃತದೇಹಕ್ಕೋಸ್ಕರ ಹುಡುಕಾಟ ನಡೆಸಲಾಗ್ತಿದೆ. ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ ಯುವಕರು. ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿರುವಂತದ್ದು ಯುವಕರು. ಚಿಕ್ಕಮಗಳೂರಿನ ಭದ್ರಾ ನದಿಯಲ್ಲಿ ಒಂದು ಘಟನೆ ನಡೆದಿದೆ. ಯೋಗೇಶ್, ಅಭಿಷೇಕ್ ಇಬ್ರು ಕೂಡ ನಾಪತ್ತೆಯಾಗಿದ್ದಾರೆ. ಈಗ ಕೊಡಗು ಮೂಲದ ಯೋಗೇಶ್ ಹಾಗೆ ಅಭಿಷೇಕ್ ತೋಟದ ಕೆಲಸಕ್ಕಾಗಿ ಈ ಯುವಕರು ಬಂದಿದ್ರು. ಆದ್ರೆ ಈಗ ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ದಳ ಹಾಗೆ ಈಜು ತಜ್ಞರಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಮೃತದೇಹಕ್ಕೋಸ್ಕರ. ಭದ್ರಾ ನದಿಯಲ್ಲಿ ಈ ಇಬ್ಬರು ಯುವಕರು ಕೂಡ ಕೊಚ್ಚಿ ಹೋಗಿರುವಂತದ್ದು. ಸದ್ಯಕ್ಕೆ ಮಾಹಿತಿಯ ಪ್ರಕಾರ ತೋಟಕ್ಕೆ ಕೆಲಸಕ್ಕೆ ಬಂದಿದ್ರು ಇವರಿಬ್ರು ಅಂತ. ಮೂಲತಃ ಯೋಗೇಶ್ ಹಾಗೆ ಅಭಿಷೇಕ್ ಇಬ್ರು ಕೂಡ ಕೊಡಗಿನವರು ಅಂತ ತಿಳಿದು ಬರ್ತಾ ಇದೆ. ಸಂಬಂಧಿಕರ ಕಣ್ಣ ಎದುರೇ ಇಬ್ಬರು ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ನೀರಿನ ರಭಸಕ್ಕೆ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ. ಸದ್ಯಕ್ಕೆ ಮೃತದೇಹಕ್ಕೋಸ್ಕರ ಹುಡುಕಾಟ ನಡೆಸಲಾಗ್ತಿದೆ. ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ ಯುವಕರು. ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿರುವಂತದ್ದು ಯುವಕರು. ಚಿಕ್ಕಮಗಳೂರಿನ ಭದ್ರಾ ನದಿಯಲ್ಲಿ ಒಂದು ಘಟನೆ ನಡೆದಿದೆ. ಯೋಗೇಶ್, ಅಭಿಷೇಕ್ ಇಬ್ರು ಕೂಡ ನಾಪತ್ತೆಯಾಗಿದ್ದಾರೆ. ಈಗ ಕೊಡಗು ಮೂಲದ ಯೋಗೇಶ್ ಹಾಗೆ ಅಭಿಷೇಕ್ ತೋಟದ ಕೆಲಸಕ್ಕಾಗಿ ಈ ಯುವಕರು ಬಂದಿದ್ರು. ಆದ್ರೆ ಈಗ ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ದಳ ಹಾಗೆ ಈಜು ತಜ್ಞರಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಮೃತದೇಹಕ್ಕೋಸ್ಕರ. ಭದ್ರಾ ನದಿಯಲ್ಲಿ ಈ ಇಬ್ಬರು ಯುವಕರು ಕೂಡ ಕೊಚ್ಚಿ ಹೋಗಿರುವಂತದ್ದು. ಸದ್ಯಕ್ಕೆ ಮಾಹಿತಿಯ ಪ್ರಕಾರ ತೋಟಕ್ಕೆ ಕೆಲಸಕ್ಕೆ ಬಂದಿದ್ರು ಇವರಿಬ್ರು ಅಂತ. ಮೂಲತಃ ಯೋಗೇಶ್ ಹಾಗೆ ಅಭಿಷೇಕ್ ಇಬ್ರು ಕೂಡ ಕೊಡಗಿನವರು ಅಂತ ತಿಳಿದು ಬರ್ತಾ ಇದೆ. ಸಂಬಂಧಿಕರ ಕಣ್ಣ ಎದುರೇ ಇಬ್ಬರು ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ನೀರಿನ ರಭಸಕ್ಕೆ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ. ಸದ್ಯಕ್ಕೆ ಮೃತದೇಹಕ್ಕೋಸ್ಕರ ಹುಡುಕಾಟ ನಡೆಸಲಾಗ್ತಿದೆ. ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ ಯುವಕರು. ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿರುವಂತದ್ದು ಯುವಕರು. ಚಿಕ್ಕಮಗಳೂರಿನ ಭದ್ರಾ ನದಿಯಲ್ಲಿ ಒಂದು ಘಟನೆ ನಡೆದಿದೆ. ಯೋಗೇಶ್, ಅಭಿಷೇಕ್ ಇಬ್ರು ಕೂಡ ನಾಪತ್ತೆಯಾಗಿದ್ದಾರೆ. ಈಗ ಕೊಡಗು ಮೂಲದ ಯೋಗೇಶ್ ಹಾಗೆ ಅಭಿಷೇಕ್ ತೋಟದ ಕೆಲಸಕ್ಕಾಗಿ ಈ ಯುವಕರು ಬಂದಿದ್ರು. ಆದ್ರೆ ಈಗ ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ದಳ ಹಾಗೆ ಈಜು ತಜ್ಞರಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಮೃತದೇಹಕ್ಕೋಸ್ಕರ. ಭದ್ರಾ ನದಿಯಲ್ಲಿ ಈ ಇಬ್ಬರು ಯುವಕರು ಕೂಡ ಕೊಚ್ಚಿ ಹೋಗಿರುವಂತದ್ದು. ಸದ್ಯಕ್ಕೆ ಮಾಹಿತಿಯ ಪ್ರಕಾರ ತೋಟಕ್ಕೆ ಕೆಲಸಕ್ಕೆ ಬಂದಿದ್ರು ಇವರಿಬ್ರು ಅಂತ. ಮೂಲತಃ ಯೋಗೇಶ್ ಹಾಗೆ ಅಭಿಷೇಕ್ ಇಬ್ರು ಕೂಡ ಕೊಡಗಿನವರು ಅಂತ ತಿಳಿದು ಬರ್ತಾ ಇದೆ. ಸಂಬಂಧಿಕರ ಕಣ್ಣ ಎದುರೇ ಇಬ್ಬರು ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ನೀರಿನ ರಭಸಕ್ಕೆ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ. ಸದ್ಯಕ್ಕೆ ಮೃತದೇಹಕ್ಕೋಸ್ಕರ ಹುಡುಕಾಟ ನಡೆಸಲಾಗ್ತಿದೆ. ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ ಯುವಕರು. ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿರುವಂತದ್ದು ಯುವಕರು. ಚಿಕ್ಕಮಗಳೂರಿನ ಭದ್ರಾ ನದಿಯಲ್ಲಿ ಒಂದು ಘಟನೆ ನಡೆದಿದೆ.
ಯೋಗೇಶ್ ಅಭಿಷೇಕ್ ಇಬ್ರು ಕೂಡ ನಾಪತ್ತೆಯಾಗಿದ್ದಾರೆ ಈಗ. ಕೊಡಗು ಮೂಲದ ಯೋಗೇಶ್ ಹಾಗೆ ಅಭಿಷೇಕ್ ತೋಟದ ಕೆಲಸಕ್ಕಾಗಿ ಈ ಯುವಕರು ಬಂದಿದ್ರು. ಆದ್ರೆ ಈಗ ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ದಳ ಹಾಗೆ ಈಜು ತಜ್ಞರಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಮೃತದೇಹಕ್ಕೋಸ್ಕರ. ಭದ್ರಾ ನದಿಯಲ್ಲಿ ಈ ಇಬ್ಬರು ಯುವಕರು ಕೂಡ ಕೊಚ್ಚಿ ಹೋಗಿರುವಂತದ್ದು. ಸದ್ಯಕ್ಕೆ ಮಾಹಿತಿಯ ಪ್ರಕಾರ ತೋಟಕ್ಕೆ ಕೆಲಸಕ್ಕೆ ಬಂದಿದ್ರು ಇವರಿಬ್ರು ಅಂತ. ಮೂಲತಃ ಯೋಗೇಶ್ ಹಾಗೆ ಅಭಿಷೇಕ್ ಇಬ್ರು ಕೂಡ ಕೊಡಗಿನವರು ಅಂತ ತಿಳಿದು ಬರ್ತಾ ಇದೆ. ಸಂಬಂಧಿಕರ ಕಣ್ಣ ಎದುರೇ ಇಬ್ಬರು ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ನೀರಿನ ರಭಸಕ್ಕೆ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ. ಸದ್ಯಕ್ಕೆ ಮೃತದೇಹಕ್ಕೋಸ್ಕರ ಹುಡುಕಾಟ ನಡೆಸಲಾಗ್ತಿದೆ. ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ ಯುವಕರು. ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿರುವಂತದ್ದು ಯುವಕರು. ಚಿಕ್ಕಮಗಳೂರಿನ ಭದ್ರಾ ನದಿಯಲ್ಲಿ ಒಂದು ಘಟನೆ ನಡೆದಿದೆ. ಯೋಗೇಶ್ ಅಭಿಷೇಕ್ ಇಬ್ರು ಕೂಡ ನಾಪತ್ತೆಯಾಗಿದ್ದಾರೆ ಈಗ. ಕೊಡಗು ಮೂಲದ ಯೋಗೇಶ್ ಹಾಗೆ ಅಭಿಷೇಕ್ ತೋಟದ ಕೆಲಸಕ್ಕಾಗಿ ಈ ಯುವಕರು ಬಂದಿದ್ರು. ಆದ್ರೆ ಈಗ ಸಂಬಂಧಿಕರ ಎದುರೇ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ದಳ ಹಾಗೆ ಈಜು ತಜ್ಞರಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಮೃತದೇಹಕ್ಕೋಸ್ಕರ. ಭದ್ರಾ ನದಿಯಲ್ಲಿ ಈ ಇಬ್ಬರು ಯುವಕರು ಕೂಡ ಕೊಚ್ಚಿ ಹೋಗಿರುವಂತದ್ದು. ಸದ್ಯಕ್ಕೆ ಮಾಹಿತಿಯ ಪ್ರಕಾರ ತೋಟಕ್ಕೆ ಕೆಲಸಕ್ಕೆ ಬಂದಿದ್ರು ಇವರಿಬ್ರು ಅಂತ. ಮೂಲತಃ ಯೋಗೇಶ್ ಹಾಗೆ ಅಭಿಷೇಕ್ ಇಬ್ರು ಕೂಡ ಕೊಡಗಿನವರು ಅಂತ ತಿಳಿದು ಬರ್ತಾ ಇದೆ. ಸಂಬಂಧಿಕರ ಕಣ್ಣ ಎದುರೇ ಇಬ್ಬರು ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ನೀರಿನ ರಭಸಕ್ಕೆ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ. ಸದ್ಯಕ್ಕೆ ಮೃತದೇಹಕ್ಕೋಸ್ಕರ ಹುಡುಕಾಟ ನಡೆಸಲಾಗ್ತಿದೆ.